Hello dear students, welcome to my YouTube channel. ಇವತ್ತಿನ ಈ ವಿಡಿಯೋದಲ್ಲಿ ಅಭಾಗಲಬ್ಧ ಸಂಖ್ಯೆಗಳ ಪುನರಾವಲೋಕನದ ಬಗ್ಗೆ ಅಧ್ಯಯನ ಮಾಡೋಣ. ಅಭಾಗಲಬ್ಧ ಸಂಖ್ಯೆಗಳು ಅಂದರೆ ಒಂದು ಸಂಖ್ಯೆಯನ್ನು P/Q ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯವಿಲ್ಲದಿದ್ದರೆ ಆ ಸಂಖ್ಯೆಯನ್ನು ಅಭಾಗಲಬ್ಧ ಸಂಖ್ಯೆ ಎನ್ನುತ್ತಾರೆ ಅಂತ ಐತ್ರಿ. ಅಂದರೆ ಏನು, ಯಾವುದೇ ಒಂದು ಸಂಖ್ಯೆಯನ್ನು ತಗೊಳ್ರಿ, ಅದು ಏನಾಗಿರ್ಬೇಕು, P/Q ಫಾರ್ಮ್ದಾಗ ವ್ಯಕ್ತಪಡಿಸ್ಲಿಕ್ಕೆ ಬರಬಾರ್ದು ಅಂಥ ಸಂಖ್ಯೆಗಳನ್ನು ನಾವೇನಂತ ಹೇಳ್ತೀವಿ ರೀ, ಅಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳ್ತೀವಿ. ಉದಾಹರಣೆಗೆ √2, √3, √5 ಇಂಥವುಗಳನ್ನು ಏನಂತ ಹೇಳ್ತೀವಿ ರೀ, ಅಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳ್ತೀವಿ. ಇದನ್ನು P/Q ಫಾರ್ಮ್ದಾಗ ಏನಾದರೂ ವ್ಯಕ್ತಪಡಿಸ್ಲಿಕ್ಕೆ ಬರಲ್ಲ ಅಲ್ವಾ? ಹಾಗಾಗಿ ಏನಂತ ಹೇಳ್ತೀವಿ ರೀ, ಈ ಉದಾಹರಣೆಗಳನ್ನು ನಾವೇನಂತ ಹೇಳ್ತೀವಿ ರೀ, ಅಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳ್ತೀವಿ ರೀ. ಇದ್ರ ಜೊತೆ ಇನ್ನೊಂದು ಪಾಯಿಂಟ್ ಏನಂದರೆ, ಒಂದು ಅವಿಭಾಜ್ಯ ಸಂಖ್ಯೆ Pಯು A² ಭಾಗಿಸಿದರೆ ಆಗ Pಯು Aಯನ್ನು ಭಾಗಿಸುತ್ತದೆ. ಅಂದರೆ P ಅನ್ನೋದೇನ A² ಭಾಗಿಸಿದ್ರಂದ್ರೆ P ಏನು ಮಾಡುತ್ತಾ, Aಯನ್ನು ಭಾಗಿಸ್ತೈತಿ ಅಂತ. ಇದ್ರ ಫುಲ್ಲು ಪ್ರೂಫ್ ಬೇಕಂದರೆ ನಿಮ್ಗೆ ಬುಕ್ನಲ್ಲಿದೆ, ಅದನ್ನು ನೋಡ್ಕೋಬೋದು. ಇದೇನು ಅವಶ್ಯಕತೆ ಇಲ್ಲ ಅಂತ ನಾನು ಇದನ್ನು ಬಿಡಿಸಾತಿಲ್ಲ. ನೆಕ್ಸ್ಟ್ ಡೈರೆಕ್ಟ್ ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ತೀನಿ. ಇದ್ರ ಪ್ರೂಫ್ ಎಲ್ಲ ಹೈಯರ್ ಕ್ಲಾಸಸ್ ಒಳಗೆ ಕೇಳ್ತಾರೆ, ಹಾಗಾಗಿ ನಾನು ಇದನ್ನು ಸಾಲ್ವ್ ಮಾಡತ್ತಿಲ್ಲ. ನಿಮಗೆ ಬೇಕಂದರೆ ಪೇಜ್ ನಂಬರ್ 7 ಒಳಗಿದೆ, ಅದನ್ನು ಹೋಗಿ ನೀವು ನೋಡ್ಕೋಬೋದು. ನೆಕ್ಸ್ಟ್ ಈಗ ಪ್ರಾಬ್ಲಮ್ ಸಾಲ್ವ್ ಮಾಡಿಬಿಡ್ತೀನಿ ಡೈರೆಕ್ಟಾಗಿ. ಫಸ್ಟ್ ಕ್ವಶನ್, √2 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಯಾವ ಥರ ಸಾಲ್ವ್ ಮಾಡಬೇಕು ಅನ್ನೋದನ್ನು ನೋಡಿರಿ. √2 ಅನ್ನೋದು ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸ್ಬೇಕು. ಆದರೆ ಫಸ್ಟ್ ನಾವು ಏನು ತಿಳ್ಕೊಬೇಕಂದ್ರೆ, ಇಲ್ಲಿ ಇಂಗ್ಲೀಷ್ನಾಗ ಕಾಂಟ್ರಡಿಕ್ಷನ್ ಅಂತ ಹೇಳ್ತಾರೆ ನೋಡಿರಿ, ಕನ್ನಡದಾಗ ಏನಂತ ಹೇಳ್ತಾರೆ, ವಿರುದ್ಧವಾಗಿ ಅಂತ ಹೇಳ್ತಾರೆ. ಅಂದರೆ ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸಂತ ಹೇಳ್ಯಾರ ಅಂದರೆ ನಾವೇನು ತೊಗೋಬೇಕು, ಭಾಗಲಬ್ಧ ಸಂಖ್ಯೆ ಅಂತ ಕನ್ಸಿಡರ್ ಮಾಡಬೇಕು. ಅರ್ಥ ಆಗತ್ತಲ್ಲ? ನಾನು ಪ್ರಾಬ್ಲಮ್ ಸಾಲ್ವ್ ಮಾಡಿದಾಗ ನಿಮ್ಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಒಂದು ಸಾರಿ ಕರೆಕ್ಟಾಗಿ ವಿಡಿಯೋ ನೋಡಿರಿ. ಇದು ಕ್ವಶನ್ ಪೇಪರ್ದಾಗ ಕೇಳಿರೋದು, ಇಂಪಾರ್ಟೆಂಟ್ ಇದು. ಫಸ್ಟ್ ಏನು ಮಾಡಬೇಕು ಅಂದರೆ, ನಾವು √2 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಕೊಟ್ಟಾಗ ನಾವು ಇದರ ವಿರುದ್ಧವಾಗಿ ಯೋಚನೆ ಮಾಡಬೇಕು. ಅವಾಗ ಏನಾಗುತ್ತೆ, √2 ಅನ್ನೋದೇನೋ ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ಅನ್ಕೋಬೇಕು. ಫಸ್ಟ್ಗೆ √2 ಭಾಗಲಬ್ಧ ಸಂಖ್ಯೆ ಆಗಿರಲಿ. √2 ಭಾಗಲಬ್ಧ ಸಂಖ್ಯೆ ಆಗೈತಿ ಅಂದ್ರೆ ನೀನು ಹೇಳಿದೆ ಡೆಫಿನಿಷನ್ದಾಗ, ಒಂದು ಸಂಖ್ಯೆಯನ್ನು P/Q ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯವಿಲ್ಲದಿದ್ದರೆ ಅಂತ ಹೇಳೀನಿ. ಹಾಗಂದರೆ ಅಭಾಗಲಬ್ಧ ಸಂಖ್ಯೆಗಳನ್ನ P/Q ಫಾರ್ಮ್ದಾಗ ನಾವು ವ್ಯಕ್ತಪಡಿಸೋಕೆ ಆಗಲ್ಲ. ಆದರೆ ನಾವು ಇಲ್ಲಿ ಏನು ಹೇಳೀವಿ, ಭಾಗಲಬ್ಧ ಸಂಖ್ಯೆ ಅಂತ ಹೇಳೀವಿ. ಹಾಗಂದ್ರೆ P/Q ಫಾರ್ಮ್ದಾಗ ಬರ್ಕೋಬೋದಾ? ಅಂದರೆ ಏನಂತ ಹೇಳ್ತೇನೆ ರೀ, √2 P/Q ರೂಪದಲ್ಲಿದೆ. ಏನಾಗುತ್ತೆ ಇಲ್ಲಿ ನೆಕ್ಸ್ಟ್ ಅಂದರೆ, ರೂಪದಲ್ಲಿದೆ ಅಂದಾದಮೇಲೆ P ಮತ್ತು Q ಏನಾಗಿದ್ದಾವೆ, ಇವು ಇಂಟೀಜರ್ಸ್. ಮತ್ತು Q ಏನಾಗೈತೆ, ≠0 ಅಂತ ಹೇಳ್ತಾರೆ. ≠0 ಅಂದರೆ ಏನು, Q ಏನಾಗಿರಬಾರ್ದು, 0 ಆಗಬಾರ್ದು. 0 ಆದರೆ ಏನಾಗಿಬಿಡುತ್ತೆ, ಇನ್ಫೈನಿಟಿ ಆಗಿಬಿಡುತ್ತೆ. ಸೊ ಹಾಗಾಗಿ ನಾವು ಏನು ಮಾಡಬಾರ್ದು, ಇದನ್ನು Qನ =0 ಅಂತ ಬರಬಾರ್ದು. ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ, ಎರಡೂ ಕಡೆ ವರ್ಗವನ್ನು ಮಾಡ್ತೀನಿ. ಎರಡೂ ಕಡೆ ವರ್ಗಗೊಳಿಸಿದಾಗ ಏನಾಗುತ್ತೆ ರೀ, √2 ಐತೆ, ಇದನ್ನೇನು ಮಾಡ್ತೀನಿ ಅಂತ ಹೇಳೀನಿ, ವರ್ಗಗೊಳಿಸ್ತೀನಿ ಅಂತ ಹೇಳೀನಿ. ಅಂದರೆ ಸ್ಕ್ವೇರ P/Q ಹೋಲ್². ಇಲ್ಲಿ ನೋಡಿರಿ, ಸ್ಕ್ವೇರ್ ಮತ್ತು ಇದು ರೂಟ್ ಕ್ಯಾನ್ಸಲ್ ಆಯಿತು. ನೆಕ್ಸ್ಟ್ ಏನು ಉಳಿತೈತಿ, 2 P²/Q². ಹೌದಾ? P/Q ಹೋಲ್² ಅಂತ ಐತಿ. ಅಂದರೆ ಸ್ಕ್ವೇರ್ನ ಏನು ಮಾಡಿದ್ದೀನಿ, ಸಪ್ರೇಟಾಗಿ ಬರ್ಕೊಂಡೀನಿ. ಈ ಸ್ಟೆಪ್ ಅರ್ಥ ಆಯ್ತಲ್ರಿ? ಇವಾಗ ನೆಕ್ಸ್ಟ್ ಏನು ಮಾಡ್ತೀನಿ, Q² P²/2. ಹೌದಾ? ಇದಕ್ಕೇನಂತ ಹೇಳ್ತೀನಿ, ಈಕ್ವೇಷನ್ 1 ಅಂತ ಕೊಡ್ತೀನಿ. ಹೌದ್ರಿ? ನೆಕ್ಸ್ಟ್ ಸ್ಟೆಪ್ ಹೇಳಿ. ಇಲ್ಲಿ ಏನು ಮಾಡುತ್ತೆ, P² 2 ಇಂದ ಭಾಗಿಸಬಹುದು.
ಅಂದರೆ ಪಿ ಏನಾಗುತ್ತೆ 2 ಇಂದ ಭಾಗ ಹೋಗುತ್ತೆ ರೀ. ಪಿ ಸ್ಕ್ವೇರ್ನ ನಾವು 2 ಇಂದ ಭಾಗಿಸ್ಬಹುದು ಅಂದರೆ ಪಿನೂ ನಾವು 2 ಇಂದ ಭಾಗಿಸ್ತೀವಿ ರೀ. ಇನ್ನು ಹೆಂಗೆ ಹೇಳಿದ್ನಿ ಅಂದರೆ ಇಲ್ಲಿ ನಾನು ಆಲ್ರೆಡಿ ಒಂದು ಪಾಯಿಂಟ್ ಹೇಳಿದ್ದೇನಲ್ಲ, ಒಂದು ಅವಿಭಾಜ್ಯ ಸಂಖ್ಯೆ ಪಿ ಯು ಎ ಸ್ಕ್ವೇರನ್ನು ಭಾಗಿಸಿದರೆ ಆಗ ಪಿ ಎಯನ್ನು ಭಾಗಿಸುತ್ತದೆ. ಇಲ್ಲಿ ಎ ಅಂದರೆ ಏನು? 2 ಅಂತ ಅರ್ಥ. ನೆಕ್ಸ್ಟ್ ಈಗ ಅದನ್ನ ಬರೀರಿ. ಪಿ ಸ್ಕ್ವೇರ್ ಎಂಬುದು 2ರಿಂದ ಭಾಗಿಸಲ್ಪಟ್ಟಿದೆ. ಹೌದಾ? ಪಿ ಸ್ಕ್ವೇರ್ ಅನ್ನೋದು 2ರಿಂದ ಭಾಗಿಸಲ್ಪಟ್ಟೈತಿ. ಹಂಗಂದರೆ ಪಿನೂ ಭಾಗಿಸ್ತೈತೆ. ಪಿ ಎಂಬುದು 2ರಿಂದ ಭಾಗಿಸಲ್ಪಡುತ್ತದೆ. ಹೇಳ್ಬೋದ್ರಿ? ಪಿ ಸ್ಕ್ವೇರ್ ಆಲ್ರೆಡಿ ಐತಿ. ಪಿ ಸ್ಕ್ವೇರನ್ನ 2 ಇಂದ ಭಾಗಿಸೈತಿ ಅಂದರೆ ಡಿವೈಡ್ ಮಾಡೈತಿ. ಹಂಗಾದ್ರೆ ಪಿನೂ ಡಿವೈಡ್ ಆಗುತ್ತಲ್ವಾ? ಆಗುತ್ತೆ. ಹಾಗಾಗಿ ಏನಂತ ಹೇಳ್ತೀವಿ ನಾವಿಲ್ಲಿ? ಪಿ ಈಸ್ ಈಕ್ವಲ್ ಟು 2k ಅನ್ನು ಸಮೀಕರಣ 1ರಲ್ಲಿ ಆದೇಶಿಸಿದಾಗ ಹೆಂಗೆ ಬಂತ್ರಿ ಇದು? ಪಿ ಈಸ್ ಈಕ್ವಲ್ ಟು 2k ಅನ್ನೋದು ಪಿ ಈಸ್ ಈಕ್ವಲ್ ಟು 2k ಅಂತ ಹೆಂಗೆ ಬಂತಂತ ಹೆಂಗೆ ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಇಲ್ಲಿ ನೋಡಿರಿ, ಕ್ಯೂ ಸ್ಕ್ವೇರ್ ಈಸ್ ಈಕ್ವಲ್ ಟು ಪಿ ಸ್ಕ್ವೇರ್ ಡಿವೈಡೆಡ್ ಬೈ 2 ಅಂತೈತೆ. ಇದನ್ನ ಹೆಂಗೆ ಬರ್ಕೋತೀರಿ ಅಂದರೆ 2q ಸ್ಕ್ವೇರ್ ಈಸ್ ಈಕ್ವಲ್ ಟು ಪಿ ಸ್ಕ್ವೇರ್ ಅಂತ ಬರುತ್ತೆ. ಇದು ಆಲ್ರೆಡಿ ನಾವೇನು ಹೇಳಿದ್ದೀವಿ? ಪಿ ಸ್ಕ್ವೇರ್ ಅನ್ನೋದು ಏನು ಮಾಡೈತಿ? 2 ಇಂದ ಭಾಗ ಹೋಗುತ್ತೆ ಅಂತ ಹೇಳತ್ತೀವಿ. ಹಾಗಂದರೆ ಇದನ್ನು ನಾವು ಏನಂತ ತಿಳ್ಕೊತೀವಿ ಅಂದರೆ ಇಲ್ಲಿ ಪಿ ಆದಾಗ ಏನಾಗುತ್ತೆ ಅಂದರೆ 2 ಇಂಟು ಕ್ಯೂ ಆಗಬೇಕು. ಕ್ಯೂ ಯಾಕೆ ಬರಲಿಲ್ಲ? ನೀವು ಕೆ ಅಂತ ಯಾಕೆ ತೊಗೊಂಡ್ರಿ ಅಂದರೆ ಒಂದು ಕಾನ್ಸ್ಟೆಂಟ್ ವ್ಯಾಲ್ಯೂ ಅಂತ ಕನ್ಸಿಡರ್ ಮಾಡ್ತಾ ಇರ್ತೀವಿ ನಾವು. ಇದನ್ನು ಏನಂತ ತೊಗೊಂಡಿವಿ? ಕಾನ್ಸ್ಟೆಂಟ್ ಅಂತ ತೊಗೋತೀವಿ. ಹಾಗಾಗಿ ನಾನು ಏನಂತ ತೊಗೋತೀನಿ ಅಂದರೆ ಪಿ ಈಸ್ ಈಕ್ವಲ್ ಟು 2k ಅಂತ ತೊಗೋತೀನಿ. ಇದನ್ನೇನು ಮಾಡ್ತೀನಿ ಅಂದರೆ ಸಮೀಕರಣ 1ರಲ್ಲಿ ಆದೇಶಿಸ್ತೀನಿ. ಅವಾಗ ಏನಾಗುತ್ತೆ ನೋಡಿರಿ, ಸಮೀಕರಣ 1 ಏನೈತಿ? ಕ್ಯೂ ಸ್ಕ್ವೇರ್ ಈಸ್ ಈಕ್ವಲ್ ಟು ಪಿ ಸ್ಕ್ವೇರ್ ಅಂತ ಐತಿ. ಹೌದಾ? ಪಿ ಬೆಲೆಯನ್ನು ಹಾಕ್ಬೇಕಂತೇಳೀನಿ ಅಂದರೆ 2k ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 2. ಹೌದ್ರಿ? ಎರಡನ್ನು ಸ್ಕ್ವೇರ್ ಮಾಡಿದರೆ 4 ಬಂತು. ಕೆನ ಸ್ಕ್ವೇರ್ ಮಾಡಿದರೆ ಕೆ ಸ್ಕ್ವೇರ್ ಡಿವೈಡೆಡ್ ಬೈ 2ಕ ಸ್ಕ್ವೇರ್ ಇಲ್ಲ, ಅದಕ್ಕೆ ಏನು ಮಾಡತ್ತೀನಿ? ಹಂಗೆ ಇಟ್ಕೊಂಡೀನಿ. ಇಲ್ಲಿ ನೋಡಿರಿ, ಇನ್ನೊಮ್ಮೆ ಹೇಳ್ತೀನಿ ನೋಡಿ. ಇಲ್ಲಿ 2ನ ಸ್ಕ್ವೇರ್ ಮಾಡಿದ್ದೀನಿ, 4 ಬಂತು. ಕೆನ ಸ್ಕ್ವೇರ್ ಮಾಡಿದ್ದೀನಿ, ಕೆ ಸ್ಕ್ವೇರ್ ಬಂತು. ಡಿವೈಡೆಡ್ ಬೈ 2 ಅಂತ ಐತಿ. 2k ಸ್ಕ್ವೇರ್ ಇಲ್ಲ, ಹಾಗೆ ಇಟ್ಕೊಂಡೀನಿ. 2 1 2 1 2 2 ಉಳಿದಿದ್ದೆಷ್ಟು? 2k ಸ್ಕ್ವೇರ್. ಅಂದರೆ ನಮಗೆ ಕ್ಯೂ ಸ್ಕ್ವೇರ್ ಅಂದರೆ ಎಷ್ಟು ಸಿಕ್ತು? 2k ಸ್ಕ್ವೇರ್. ಹಾಗಾದರೆ ಕೆ ಸ್ಕ್ವೇರ್ ಅಂದರೆ ಎಷ್ಟಾಯಿತು? ಕೆ ಸ್ಕ್ವೇರ್ ಈಸ್ ಈಕ್ವಲ್ ಟು 2 ಡಿವೈಡೆಡ್ ಬೈ ಕ್ಯೂ ಸ್ಕ್ವೇರ್. ಹಾಗಂದ್ರೆ ಇಲ್ಲಿ ಏನಾಗೈತಿ? 2ನ ಕ್ಯೂ ಸ್ಕ್ವೇರ್ ಡಿವೈಡ್ ಮಾಡುತ್ತೆ ಅಂತ ಹೇಳ್ತದೆ, ಅಂದರೆ ಭಾಗಿಸ್ತೈತಿ. ಹಾಗಾದರೆ ನಾವು ಏನಂತ ಹೇಳ್ಬೋದು? 2 ಕ್ಯೂ ಸ್ಕ್ವೇರನ್ನ ಭಾಗಿಸ್ತೈತಿ ಅಂದರೆ 2ನು ಕ್ಯೂನ ಭಾಗಿಸ್ತೈತಿ ಅಂತ ಅರ್ಥ ಆಗುತ್ತಲ್ವ? ಪಿ ಮತ್ತು ಕ್ಯೂಗಳು ಏನು ಮಾಡಿದಾವೆ? ಕನಿಷ್ಠ 2 ಸಾಮಾನ್ಯ ಅಪವರ್ತನಗಳನ್ನು ಹೊಂದಿದಾವೆ. ಒಂದನ್ನು ಹೊರತುಪಡಿಸಿ ಯಾವುದೇ ಸಾಮಾನ್ಯ ಅಪವರ್ತನ ಹೊಂದಿಲ್ಲ. ಹಾಗಾಗಿ ವಿರುದ್ಧವಾಗಿದೆ ಅಲ್ಲ. ಹಾಗಾಗಿ ನಾವು ಇದನ್ನು ಏನಂತ ಹೇಳ್ತೀವಿ ರೀ? √2 ಒಂದು ಭಾಗಲಬ್ಧ ಸಂಖ್ಯೆಯಾಗಿದೆ ಅಂತ ಹೇಳ್ತೀವಿ. ಹಾಗಾದರೆ ನಮ್ಮ ಊಹೆ ತಪ್ಪಾಗಿತ್ತು. ಅದನ್ನ ಇಲ್ಲಿ ಬರೀರಿ. ಈಗ ಇಲ್ಲೇ ಬರಿತೀನಿ ನೋಡಿರಿ. ಈ ಸ್ಟೆಪ್ ಆಗಿಂದ ನೆಕ್ಸ್ಟ್ ಈ ಸ್ಟೆಪ್ ಬರೀರಿ. ಈ ಸ್ಟೆಪ್ ಆಗಿಂದ ಇಲ್ಲಿ ಬರಿತೀನಿ ನೋಡಿ. √2 ಒಂದು ಭಾಗಲಬ್ಧ ಸಂಖ್ಯೆ. ಆದ್ದರಿಂದ ನಮ್ಮ ಊಹೆ ತಪ್ಪು. ಹೌದಲ್ವಾ? ನಾವು ಏನಂತ ತೊಗೊಂಡಿದ್ವಿ? ಒಂದು ಭಾಗಲಬ್ಧ ಸಂಖ್ಯೆ ಅಂತ ಕನ್ಸಿಡರ್ ಮಾಡಿದ್ವಿ. ಹಾಗಾಗಿ ನಮ್ಮ ಊಹೆ ತಪ್ಪು ಅಂತ ಬರ್ತೀವಿ ಇಲ್ಲಿ. ಹಾಗಾದರೆ ಏನಂತ ಹೇಳ್ಬೋದು? √2 ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಹೇಳ್ಬೋದು. ಒಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ. ಇಷ್ಟ ಅರ್ಥ ಆಯ್ತಲ್ರಿ? ಇದು ಏನರ ಅರ್ಥ ಆಗಲಿಲ್ಲ ಅಂದರೆ ಇನ್ನೊಮ್ಮೆ ವಿಡಿಯೋನ ಕರೆಕ್ಟಾಗಿ ನೋಡ್ಕೊಳ್ರಿ, ನಿಮಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ. ಇದೇ ಥರ ಇನ್ನೊಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ ನೋಡಿರಿ. ಕ್ವಶನ್ ಏನು ತಗೋಣ? √5
ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಏನಂತ ಹೇಳಿದ್ದೆ ನಾನು ಫಸ್ಟಿಗೆ? √2 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಐತಿ. ಹಾಗಾದ್ರೆ ನಾವು ಏನು ಮಾಡಬೇಕು ಫಸ್ಟು? ಏನು ಮಾಡಬೇಕು? √5 ಒಂದು ಭಾಗಲಬ್ಧ ಸಂಖ್ಯೆಯಾಗಿರಲಿ ಅಂತ ಊಹೆ ಮಾಡ್ಕೋಬೇಕು. ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ. ಹೌದಾ? ಸಂಖ್ಯೆ ಆಗಿರಲಿ. ಇಷ್ಟು ಮಾಡ್ಕೊಂಡು, ಹಾಗಂದರೆ ಭಾಗಲಬ್ಧ ಸಂಖ್ಯೆ ಅಂದರೆ ಯಾವ ಫಾರ್ಮ್ದಾಗಿರುತ್ತೆ? ಯಾವ ರೂಪದಲ್ಲಿರುತ್ತೆ? √5 = P/Q ರೂಪದಲ್ಲಿದೆ. ಹೌದ್ರಿ? P and Q belongs to integer and Q is not equal to 0. ಇಷ್ಟು ಬರಿತೀರಾ? ನೆಕ್ಸ್ಟ್ ಏನು ಮಾಡಬೇಕು? ಎರಡೂ ಏನು ಮಾಡಬೇಕು? ವರ್ಗಗೊಳಿಸಬೇಕು. ಎರಡೂ ಕಡೆ ವರ್ಗಗೊಳಿಸಿದಾಗ ಏನಾಗುತ್ತಾ? ವರ್ಗಗೊಳಿಸಿದ್ರಂದರೆ √5² P/Q². ಅಂದರೆ ಏನಾಯ್ತಿಲ್ಲೇ? ಸ್ಕ್ವೇರು ಮತ್ತು ರೂಟ್ ಕ್ಯಾನ್ಸಲ್ ಆಯಿತು. ಹಾಗಾದರೆ ಎಷ್ಟು ಉಳಿತು? 5 ಉಳಿತಾ? P²/Q². ಸ್ಕ್ವೇರನ್ನು ಏನು ಮಾಡೀನಿ? ಸಪ್ರೇಟಾಗಿ ಬರ್ಕೊಂಡೀನಿ. ಹೌದಾ? ನೆಕ್ಸ್ಟ್ ಏನು ಮಾಡ್ತೀನಿ? Q² P²/Q². ಹೌದಾ? ಇದಕ್ಕೇನಂತ ಹೇಳ್ತೀನಿ? ಸಮೀಕರಣ 1 ಅಂತ ಹೆಸರು ಕೊಡ್ತೀನಿ. ಇಲ್ಲಿ ನೋಡಿ, ಇದು 5. ಇಷ್ಟು ಅರ್ಥ ಆಯ್ತಲ್ಲ? Q² P²/5. ಹಾಗಾದರೆ ಸಮೀಕರಣ 1ರಿಂದ ಏನಂತ ಹೇಳ್ತೀರಿ? P² ಎಂಬುದು ಏನು ಮಾಡೈತಿ? P² ಎಂಬುದು 5ರಿಂದ ಭಾಗಿಸಲ್ಪಟ್ಟಿದೆ. ಹೌದಾ? 5ರಿಂದ ಭಾಗಿಸಲ್ಪಟ್ಟಿದೆ. ಹೌದಿಲ್ರಿ? ಇರೋದನ್ನು ಬರ್ದೇನೆ. ಹಾಗಂದರೆ P²ನ 5ರಿಂದ ಭಾಗಿಸೈತಿ ಅಂದರೆ P ಏನಾಗಿರ್ತೈತಿ? 5ರಿಂದ ಭಾಗಿಸಲ್ಪಡುತ್ತಾ? P ಎಂಬುದು 5ರಿಂದ ಭಾಗಿಸಲ್ಪಡುತ್ತದೆ. ಇಷ್ಟ ಅರ್ಥ ಆಯ್ತಲ್ರಿ? ನೆಕ್ಸ್ಟ್ ಏನಂತ ಹೇಳ್ತೀರಿ? ಹಾಗಂದರೆ ಏನಂತ ಹೇಳ್ಬೋದು? P = 5K ಅನ್ನು ಏನು ಮಾಡ್ತೀವಿ? ಸಮೀಕರಣ 1ರಲ್ಲಿ ಆದೇಶಿಸ್ತೀವಿ. Pಯನ್ನು ಸಮೀಕರಣ 1ರಲ್ಲಿ ಆದೇಶಿಸಿದಾಗ ಏನಾಗುತ್ತೆ? ಇದು ಗೊತ್ತಾಯ್ತಲ್ಲ? P = 5K ಹೆಂಗೆ ಬಂತಂತ. P² ಎಂಬುದು 5ರಿಂದ ಭಾಗಿಸಲ್ಪಟ್ಟಿದೆ ಅಂತ ಹೇಳ್ತಾರೆ. ಹಾಗಾದ್ರೆ P ಅನ್ನೋದು ಏನಾಯ್ತು? 5ರಿಂದ ಭಾಗಿಸೈತಿ. ಅಂದರೆ ಏನಂತ ಹೇಳ್ಬೋದು ಇದನ್ನು? Q = P/5 ಅಂತ ಹೇಳ್ತೀರಾ? ಇದನ್ನ ಏನು ಮಾಡ್ತೀನಿ ಅಂದರೆ P ಏನಾಯ್ತು? 5Q ಆಯ್ತಾ? Q ಅಂದರೆ ಏನಂತ ತೊಗೊಂಡು ನಾನು ಇಲ್ಲಿ ಕಾನ್ಸ್ಟಂಟ್ ಅಂತ ಕನ್ಸಿಡರ್ ಮಾಡಿದ್ದೀನಿ ಅಷ್ಟೇ. ಹೌದಾ? ನಿಮಗೆ ಯಾವ ಥರ ತೊಗೋಬೇಕು ಅನ್ನೋಕ್ಕೆ ನಾನು ಇದನ್ನು ಟ್ರಿಕ್ ಹೇಳ್ಕೊಡತ್ತೀನಿ ಅಷ್ಟೇ. ನೆಕ್ಸ್ಟು ಇದನ್ನು 1ರಲ್ಲಿ ಆದೇಶಿಸಿದಾಗ ಅಂತ ಹೇಳೀನಿ. ಸಮೀಕರಣ 1ರ P = 5K ಅನ್ನು ಸಮೀಕರಣ 1ರಲ್ಲಿ ಆದೇಶಿಸಿದಾಗ ಏನಾಗುತ್ತೆ ಇಲ್ಲಿ? Q² P ಅಂದರೆ ಎಷ್ಟೈತಿ? 5K ಅಂತ ಹೇಳಿದ್ದೇನೆ. ಇದನ್ನು ಹೋಲ್ ಸ್ಕ್ವೇರ್ ಮಾಡತ್ತೀನಿ. ಹೌದಾ? P² ಇದೆ, ಹೋಲ್ ಸ್ಕ್ವೇರ್ ಆಯಿತು. /5. Q² 5ನ್ನು ಸ್ಕ್ವೇರ್ ಮಾಡಿದರೆ 25 ಬಂತು. Kನ ಸ್ಕ್ವೇರ್ ಮಾಡಿದರೆ K² ಬಂತು. /5ಕ್ಕೆ ಸ್ಕ್ವೇರ್ ಇಲ್ಲ, ಆ್ಯಸ್ ಇಟ್ ಈಸ್ ಇಡಾತೀನಿ. ನೆಕ್ಸ್ಟ್ ಏನಾಗುತ್ತೆ? 5 1 5, 5 25. Q² 5 K². ಇಲ್ಲಿವರೆಗೂ ಅರ್ಥ ಆಯ್ತಲ್ರಿ? ನೆಕ್ಸ್ಟು K² ಏನಾಯಿತು? Q² /5. 5 ಏನು ಮಾಡುತ್ತಾ? Q² ಭಾಗಿಸ್ತೈತಿ ಅಂದರೆ 5 Qನೂ ಭಾಗಿಸ್ತೈತಿ ಅಂತ ಹೇಳ್ತೀವಿ ರೀ. ಇದು ಏನು ಫಸ್ಟ್ ಪಾಯಿಂಟ್ ಹೇಳಿದ್ನಲ್ಲ ಅದು. ಹಾಗಾದ್ರೆ ನಾವು ಏನಂತ ಹೇಳ್ತೀವಿ ರೀ? P ಮತ್ತು Q ಏನಾಗಿದಾವೆ? ಕನಿಷ್ಠ 5 ಸಾಮಾನ್ಯ ಅಪವರ್ತನವನ್ನು ಹೊಂದಿದವು ಅಂತ ಹೇಳ್ಬೋದಾ? ಹಾಗಂದರೆ ಏನಂತ ಹೇಳ್ತೀವಿ ನೆಕ್ಸ್ಟು? ಇದಂದರೆ √5 ಒಂದು ಭಾಗಲಬ್ಧ ಸಂಖ್ಯೆ. ನಮ್ಮ ಊಹೆ ಏನಾಗೈತಿ? ತಪ್ಪಾಗಿದೆ. ನೆಕ್ಸ್ಟ್ ಸ್ಟೆಪ್ಪು, √5 ಒಂದು ಭಾಗಲಬ್ಧ ಸಂಖ್ಯೆ
ಆದ್ದರಿಂದ ನಮ್ಮ ಊಹೆ ತಪ್ಪಾಗಿದೆ. ಅದೇ ಏನಂತ ಹೇಳ್ಬೋದು, ಆದ್ದರಿಂದ √5 ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಹೇಳ್ತೀವಿ ರೀ. ಅಭಾಗಲಬ್ಧ ಸಂಖ್ಯೆಯಾಗಿದೆ. ಅರ್ಥ ಆಯ್ತಲ್ರಿ ಇಲ್ಲಿವರೆಗೂ? ಫಸ್ಟ್ ಪ್ರಾಬ್ಲಮ್ ಏನಾದರೂ ಅರ್ಥ ಆಗಲಿಲ್ಲ ಅಂದರೆ ಸೆಕೆಂಡ್ ಪ್ರಾಬ್ಲಮ್ ನೋಡಿ ಕ್ಲಿಯರಾಗಿ ಅರ್ಥ ಆಗುತ್ತೆ. ಫಸ್ಟ್ ಪ್ರಾಬ್ಲಮ್ ಹೇಳಬೇಕಾದ್ರೆ ನಿಮಗೆ ಎಲ್ಲ ಕಂಟೆಂಟನ್ನು ಮಿಕ್ಸ್ ಮಾಡಿ, ಅಂದರೆ ಏನೇನು ಬರುತ್ತೆ ಏನೇನಿಲ್ಲ ಸ್ಟೆಪ್ ಅನ್ನೋದನ್ನು ಹೇಳಿದ್ದೆ. ಸೆಕೆಂಡ್ ಪ್ರಾಬ್ಲಮ್ ಏನು ಮಾಡಿದ್ದೆ ಅಂದರೆ ಫಸ್ಟ್ ಪ್ರಾಬ್ಲಮ್ ಹೇಳಿನಿಲ್ಲ ಅಂತ ಡೈರೆಕ್ಟಾಗಿ ಸಾಲ್ವ್ ಮಾಡ್ಕೋತಾ ಹೋಗಿಬಿಟ್ಟಿದ್ದೀನಿ. ಕ್ಲಿಯರಾಗಿ ಅರ್ಥ ಆಗುತ್ತೆ. ಈ ಪ್ರಾಬ್ಲಮ್ ನಿಮ್ಮ ಅಭ್ಯಾಸ 1.2ರಲ್ಲಿರುವಂತಹ ಪ್ರಶ್ನೆ. √3 ಅನ್ನೋದೊಂದು ಅಭಾಗಲಬ್ಧ ಸಂಖ್ಯೆ ಆಗುತ್ತಾ ಅಂತಂದು ಚೆಕ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ. ನಾನು ತಿಳಿಸುವಂತಹ ಲೆಕ್ಕಗಳು ನಿಮಗೇನಾದರೂ ಅರ್ಥ ಆಗ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಕ್ವಶನ್, ಇದು ಅಭ್ಯಾಸ 1.2ರಲ್ಲಿ ಎರಡನೇ ಪ್ರಶ್ನೆ. ಏನೈತಿ ಎರಡನೇ ಪ್ರಶ್ನೆ? 3 + 2√5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಹೌದಾ? ಹಿಂದಿನ ಲೆಕ್ಕದಲ್ಲಿ ನಾವು ಏನು ಮಾಡಿದ್ವಿ? ಬರೀ 2√5 ಅಂತ ಈ ಥರ ಪ್ರಾಬ್ಲಮ್ಸನ್ನು ನೋಡಿದ್ವಿ. ಹೌದಾ? ಅರ್ಥವಾಗತ್ತೆ? ಅಂದರೆ √5 √2 ಈ ಥರ ನೋಡಿದ್ವಿ. ಹೌದಾ? ಇಲ್ಲೇನೈತಿ 3 + 2√5 ಅಂತ ಐತಿ. ಏನು ಡಿಫ್ರೆನ್ಸ್ ಇಲ್ಲ. ಇಲ್ಲಿ ಒಂದೊಂದು ಹೇಳ್ಕೊತ ಹೋಗ್ತೀನಿ, ನಿಮ್ಗೆ ಅರ್ಥ ಆಕೈತಿ. ಫಸ್ಟ್ ಏನು ಮಾಡಬೇಕು? ಇದನ್ನು ಒಂದು ಭಾಗಲಬ್ಧ ಸಂಖ್ಯೆಯಾಗಿರಲಿ ಅಂತ ಊಹೆ ಮಾಡ್ಕೋಬೇಕು. 3 + 2√5 ಅನ್ನೋದು ಏನಂತ ಅನ್ಕೋಬೇಕ್ರಿ ನಾವು? ಏನಂತ ಊಹೆ ಮಾಡ್ಕೋಬೇಕು? ಒಂದು ಭಾಗಲಬ್ಧ ಸಂಖ್ಯೆಯಾಗಿರಲಿ ಅಂತ ಊಹೆ ಮಾಡ್ಕೋಬೇಕು. ಭಾಗಲಬ್ಧ ಸಂಖ್ಯೆಯಾಗಿರಲಿ. ನೆಕ್ಸ್ಟ್ ಸ್ಟೆಪ್ ಏನು ಮಾಡಿದ್ವಿ? 3 + 2√5 P/Q ರೂಪದಲ್ಲಿದೆ ಅಂತ ಹೇಳಿದ್ವಿ. ಹೌದಾ? ಸೇಮ್ ಅಲ್ಲಿ ಇಲ್ಲಿ ಸ್ಟೆಪ್ ಸೇಮ್, ರೂಪದಲ್ಲಿದೆ. ಹೌದಾ? ಈ ರೂಪದಲ್ಲಿ ನಾವು ವ್ಯಕ್ತಪಡಿಸ್ತೀವಿ. ಮುಂದೆ ಏನಂತ ಹೇಳ್ತೀವಿ? P ಮತ್ತು Q ಅನ್ನೋದೇನು ಸಹ ಅವಿಭಾಜ್ಯ ಸಂಖ್ಯೆಗಳು ಅಂತನಾದರೂ ಹೇಳ್ಬೋದು, ಅವಿಭಾಜ್ಯ ಸಂಖ್ಯೆಗಳು ಅಂತನಾದರೂ ಹೇಳ್ಬೋದು. ಇಲ್ಲಿ ಬರೀರಿ, P/Q belongs to Z and not equal to 0. ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತೀರಾ? 2√5ನ ಹಾಗೆ ಇಟ್ಕೊಳ್ರಿ. ಹೌದಾ? = P/Q ಹಾಗೆ ಇಟ್ಕೊತೀನಿ. ಇಲ್ಲೇನು ಮಾಡ್ತೀನಿ? 3 ಅನ್ನೋದನ್ನ ಏನು ಮಾಡ್ತೀನಿ? ದಿಂದ ಹೊರಗಡೆ ಹಾಕಿಬಿಡ್ತೀನಿ. ಹಾಗಾದ್ರೆ ಏನಾಗುತ್ತೆ? ಧನ ಪೂರ್ಣಾಂಕ ಇದ್ದಿದ್ದು ಋಣ ಪೂರ್ಣಾಂಕ ಆಗುತ್ತೆ, -3 ಆಗುತ್ತಲ್ಲ. ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು? ಇವಾಗ LCM ತೆಗಿಬೇಕು. ಹೌದಾ? 2√5 P - 3Q. ಹೌದಾ? ಇಲ್ಲೇನೂ ಇರಲಿಲ್ಲ, 1 ಆಗುತ್ತಾ? 1 Qs. ಹೌದಾ? 3Q/Q. ಇಲ್ಲಿವರೆಗೂ ಅರ್ಥ ಆಯ್ತಲ್ರಿ? ನೆಕ್ಸ್ಟ್ ಏನು ಮಾಡ್ತೀನಿ? √5 P - 3Q/2 ಏನು ಮಾಡ್ತೀನಿ? ದಿಂದ ಹೊರಗೆ ಹಾಕ್ತೀನಿ. ಅವಾಗ ಏನಾಗುತ್ತೆ? ಇಲ್ಲಿ ಭಾಗಾಕಾರ ಆಗುತ್ತೆ, ಅಂದರೆ 2Q ಆಗುತ್ತಾ? ಇಲ್ಲಿ ಏನಾಗಿದ್ದಾವೆ ಅಂದ್ರೆ, ಇಲ್ಲಿ P ಮತ್ತು Q ಏನು ಪೂರ್ಣಾಂಕಗಳು. ಇಲ್ಲಿ P ಮತ್ತು Qಗಳು ಏನು ಪೂರ್ಣಾಂಕಗಳು. ಅದರಿಂದ ಏನಂತ ಹೇಳ್ಬೋದು? P - 3Q/2Q. ಇದು ಏನಾಗೈತಿ? ಒಂದು ಭಾಗಲಬ್ಧ ಸಂಖ್ಯೆಯಾಗಿದೆ. ಭಾಗಲಬ್ಧ ಸಂಖ್ಯೆಯಾಗಿದೆ. ಆದರೆ ಇದೇನಾಗೈತಿ? ಭಾಗಲಬ್ಧ ಸಂಖ್ಯೆ ಆಗೈತಿ. ಹೌದಾ? ಭಾಗಲಬ್ಧ ಸಂಖ್ಯೆ ಅಂದರೆ ಏನಂತ ಹೇಳೀನಿ? P/Q ರೂಪದಲ್ಲಿರಬೇಕು ಅಂತ ಹೇಳಿದ್ದೇನೆ. ಅಂದರೆ ಇದು P/Q ರೂಪದಾಗ ಐತಿ. P - 3Q/2Q ಅನ್ನೋದು ಏನಂತು? ಒಂದು ಭಾಗಲಬ್ಧ ಸಂಖ್ಯೆ ಆಯ್ತು. ಹಾಗಾದರೆ ಇದು ಭಾಗಲಬ್ಧ ಸಂಖ್ಯೆ ಆಗೈತೆ ಅಂದರೆ ಇದು ಭಾಗಲಬ್ಧ ಸಂಖ್ಯೆ ಆಗಬೇಕಾ? ಆದರೆ ಇದು ಏನಾಗತ್ತೈತಿ? ಅಭಾಗಲಬ್ಧ ಸಂಖ್ಯೆ ಆಗತ್ತೈತಿ. ಅದನ್ನ ಇಲ್ಲಿ ಬರೀರಿ. ಆದರೆ √5 ಒಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ.
ಹೌದಿಲ್ರಿ? ಏನೈತೆ ಅದನ್ನೇ ಬರ್ಕೋತ ಹೋಗಬೇಕು. ಹಾಗಾದರೆ 3 + 2√5 ಒಂದು ಭಾಗಲಬ್ಧ ಸಂಖ್ಯೆ ಎಂಬ ಊಹೆ ತಪ್ಪಾಗಿದೆ. ಆದ್ದರಿಂದ 3 + 2√5 ಒಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ. ಅರ್ಥ ಆಯ್ತಲ್ರಿ? ವಿಡಿಯೋ ಏನಾದರೂ ಇಷ್ಟ ಆಗ್ತಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. 2 + √5 ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸ್ತಿದ್ವಿ. ಇದೇನಾದರೂ ಅರ್ಥ ಆದರೆ ನೆಕ್ಸ್ಟ್ ಹೋಮ್ವರ್ಕನ್ನು ನೀವು ಮಾಡಬೇಕು. ಏನಂದರೆ 6 - 3√2 ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸಿ ಇದು ಅಭಾಗಲಬ್ಧ ಸಂಖ್ಯೆ ಆಗುತ್ತಾ ಇಲ್ಲೋ ಅನ್ನೋದು ಕಮೆಂಟ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ.